ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಿಹ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಿಹ. ನಾಲಿಗೆ ರುಚಿಗಳ ಮೇಲಾಡುತ್ತಿರಲವನ ಕಾಲನ ಹತ್ತಿರವು ಸರ್ವಜ್ಞ. 400 ವರ್ಷಗಳಿಂದ ರುಚಿಗಳ ಬಗ್ಗೆ ಸರ್ವಜ್ಞ ಹೇಳಿರೋವಂಥದ್ದು ಇವತ್ತು ನಾವು ಅಕ್ಷರಃ ಪಾಲನೆ ಮಾಡಬೇಕಾಗಿರೋ ಸ್ಥಿತಿ ಇದೆ. ಯಾಕೆಂದರೆ ಉಪ್ಪು ಒಂದಕ್ಕೆ 3 ಪಟ್ಟು ಬಳಕೆ ಆಗ್ತಾ ಇದೆ. ಅತಿಯಾದ ಉಪ್ಪಿನ ಸೇವನೆ ಅಧಿಕ ರಕ್ತದೊತ್ತಡಕ್ಕೆ, ಹೃದಯದ ತಡೆ, ಮಿದುಳಿನ ತಡೆ, ಹೃದಯಾಘಾತ, ಮಿದುಳಿನ ಆಘಾತ, ಮೂತ್ರಜನಕಾಂಗಗಳ ವೈಫಲ್ಯಕ್ಕೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಹಾಗೆ ಸಕ್ಕರೆಯನ್ನು ಮಿತಗೊಳಿಸಿ. ಅತಿಯಾದ ಸಕ್ಕರೆ, ಅತಿಯಾದ ಒಬೆಸಿಟಿ, ಓವರ್ ವೆಯ್ಟ್ಗೆ ಕಾರಣ ಆಗ್ತಾ ಹೋಗುತ್ತೆ. ಡಯಾಬಿಟಿಸ್ಗೆ ಕಾರಣ ಆಗ್ಬೋದು. ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಅಡುಗೆ ಎಣ್ಣೆ ಮಿತಗೊಳಿಸ್ಬೇಕು. ಯಾಕೆಂತಂದರೆ ಅತಿಯಾದ ಅಡುಗೆ ಎಣ್ಣೆ ಹಾರ್ಟ್ ಬ್ಲಾಕೇಜು ಮತ್ತು ಅತಿಯಾದ ಉಪ್ಪಿನ ಎಲ್ಲ ಸಮಸ್ಯೆಗಳು ಸಹ ಇಲ್ಲೂ ಕಾರಣ ಆಗ್ತಾ ಹೋಗುತ್ತೆ. ಹೃದಯದ ತಡೆ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುವಂಥದ್ದು, ಫ್ಯಾಟಿ ಲಿವರು, ಸ್ಟ್ರೋಕ್ ರಿಲೇಟೆಡ್ ಇಶ್ಯೂಸು, ಒಬೆಸಿಟಿ ಎಲ್ಲದಕ್ಕೂ ಅತಿಯಾದ ಅಡುಗೆ ಎಣ್ಣೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಒಟ್ಟಾರೆ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಿಹ. ನಾಲಿಗೆ ರುಚಿಗಳ ಮೇಲಾಡುತ್ತಿರಲವನ ಕಾಲನ ಹತ್ತಿರವು ಸರ್ವಜ್ಞ.